ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡೊಮೆಸ್ಟಿಕ್ ಅಂಡ್ ಗ್ಲೋಬಲ್ ಅಫೇರ್ಸ್ ಚಾನಲ್. ಸೊ ಇದನ್ನ ನಾವು ಈ ವಿಡಿಯೋದಲ್ಲಿ ಸ್ಪರ್ಧಾ ವಿಜೇತ ಜನವರಿ ತಿಂಗಳ ಮುಂದಿನ ಭಾಗ ಅಂದ್ರೆ ಭಾಗ 5 ನೋಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಈ ದಿನದ ಮೊದಲನೇ ವಿಷಯ ಬಂದ್ಬಿಟ್ಟು ಸ್ವತಂತ್ರ ಭಾರತದಲ್ಲಿ ಪಂಚಾಯತ್ ರಾಜ್ ಬೆಳವಣಿಗೆಗೆ ಪ್ರಮುಖ ಪ್ರಯತ್ನಗಳು ಯಾವ್ಯಾವು ಅಂತ. ಮೊದಲನೇದಾಗಿ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ 1952ರಲ್ಲಿ ಇದನ್ನು ಜಾರಿಗೆ ತರಲಾಗ್ತದೆ. ಅಕ್ಟೋಬರ್ 2ರಂದು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗ್ತದೆ. ಈ ಯೋಜನೆಯು ದೇಶದಲ್ಲಿ ಜಾರಿಗೆ ತಂದಂತ ಮೊದಲ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮವಾಗಿದೆ. ಸೊ ಇದನ್ನ ಪಂಚವಾರ್ಷಿಕ ಯೋಜನೆ ಮೊದಲನೇ ಪಂಚವಾರ್ಷಿಕ ಯೋಜನೆಯ ಅಡಿಯಲ್ಲಿ ಇದನ್ನ ಜಾರಿಗೆ ತರಲಾಗ್ತದೆ. ಮುಂದೆ ರಾಷ್ಟ್ರೀಯ ವಿಸ್ತರಣಾ ಸೇವೆ ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ್ 1953. ಭಾರತ ಸರ್ಕಾರವು ಕೃಷಿ ಅಭಿವೃದ್ಧಿ ಮತ್ತು ಗ್ರಾಮೀಣ ಭಾಗದ ಕಲ್ಯಾಣಕ್ಕಾಗಿ ಕೃಷಿ ಸಚಿವಾಲಯದ ಮೂಲಕ 1953ರ ಅಕ್ಟೋಬರ್ 2ರಂದು ಇದನ್ನು ಜಾರಿಗೆ ತರಲಾಗ್ತದೆ. ಈ ಯೋಜನೆಯಲ್ಲಿ ಸ್ವಸಹಾಯ ಗುಂಪುಗಳನ್ನು ಸ್ಥಾಪಿಸಲಾಗ್ತದೆ. ಹಾಗಾದ್ರೆ ಸ್ವಸಹಾಯ ಸೆಲ್ಫ್ ಹೆಲ್ಪ್ ಗ್ರೂಪ್ ಸ್ಥಾಪನೆಯಾದದ್ದು 1953ರಲ್ಲಿ ಅಂಡರ್ ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ್ ಪ್ರೋಗ್ರಾಮ್. ಮುಂದೆ ದೇಶದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ರಚಿಸಲು ಹಲವಾರು ಆಯೋಗಗಳನ್ನು ನೇಮಕ ಮಾಡಲಾಗ್ತದೆ. ಅದರಲ್ಲಿ ಮುಖ್ಯವಾದ ಆಯೋಗಗಳು ಮೊದಲನೆಯದು ಬಲವಂತರಾಯ್ ಮೆಹ್ತಾ ಕಮಿಟಿ. ಇದನ್ನ BR ಮೆಹ್ತಾ ಕಮಿಟಿ ಅಂತಾನೂ ಸಹ ಕರಿತೇವೆ. ಸಮುದಾಯದ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ರಾಷ್ಟ್ರೀಯ ವಿಸ್ತರಣಾ ಕಾರ್ಯಕ್ರಮ ಅನುಷ್ಠಾನದ ಸಾಧಕ ಬಾಧಕಗಳನ್ನು ಅಧ್ಯಯನ ಮಾಡಲು ಬಲವಂತರಾಯ್ ಮೆಹ್ತಾ ಕಮಿಟಿಯನ್ನ 1957ರ ಜನವರಿ 16ರಂದು ನೇಮಕ ಮಾಡಲಾಗ್ತದೆ. ಇದು ತನ್ನ ವರದಿಯನ್ನ ನವೆಂಬರ್ 24 ಅದೇ ವರ್ಷ ನವೆಂಬರ್ 24ರಂದು ಸಲ್ಲಿಸದೆ ಆಧುನಿಕ ಪಂಚಾಯತ್ ರಾಜ್ ವ್ಯವಸ್ಥೆಯ ಶಿಲ್ಪಿ ಅಂತ ಬಲವಂತರಾಯ್ ಮೆಹ್ತಾರವರನ್ನ ಕರೀತಾರೆ. ಸಮಿತಿಯ ಶಿಫಾರಸುಗಳನ್ನು ನೋಡೋದಾದ್ರೆ ಈ ಸಮಿತಿಯು ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣದ ಯೋಜನೆ ಸ್ಥಾಪಿಸುವಂತೆ ಶಿಫಾರಸು ನೀಡುತ್ತದೆ. ಈ ಆಯೋಗವು ಸ್ಥಳೀಯ ಸಮಸ್ಯೆಗಳನ್ನು ಸ್ಥಳೀಯವಾಗಿಯೇ ಬಗೆಹರಿಸಲು ಮತ್ತು ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನ ಬೆಳೆಸಲು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಸ್ಥಾಪಿಸಲು ಶಿಫಾರಸು ಮಾಡ್ತದೆ. ಮತ್ತೆ 3 ಹಂತದ ಪಂಚಾಯತನ್ನ ಸ್ಥಾಪಿಸಲು ಶಿಫಾರಸು ಮಾಡ್ತದೆ. ಈ ಸಮಿತಿಯ ವರದಿಯನ್ನ 1958ರ ಜನವರಿಯಲ್ಲಿ ನಡೆದ ರಾಷ್ಟ್ರೀಯ ಸಲಹಾ ಮಂಡಳಿಯಲ್ಲಿ ಅಂಗೀಕರಿಸಲಾಗ್ತದೆ. ಮುಂದೆ ದೇಶದ ಮೊದಲ ಪಂಚಾಯಿತಿ ಫಸ್ಟ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ನಾಗೌರ್ ಇನ್ ರಾಜಸ್ಥಾನದ ನಾಗೌರ್ನಲ್ಲಿ ಬಲವಂತರಾಯ್ ಮೆಹ್ತಾ ಶಿಫಾರಸಿನ ಅನ್ವಯದಲ್ಲಿ ದೇಶದಲ್ಲೇ ಮೊದಲ ಬಾರಿ ರಾಜಸ್ಥಾನದ ನಾಗೌರ್ನಲ್ಲಿ 1959 ಅಕ್ಟೋಬರ್ 2ರಂದು ದೇಶದ ಮೊದಲ ಪಂಚಾಯತಿನ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರು ಅಧಿಕೃತವಾಗಿ ಉದ್ಘಾಟನೆ ಮಾಡ್ತಾರೆ. ಮುಂದಿನ ಕಮಿಟಿ ಬಂದ್ಬಿಟ್ಟು ಕೆ ಸಂತಾನಾಮ್ ಕಮಿಟಿ ಫೈನಾನ್ಷಿಯಲ್ ಮ್ಯಾಟರ್ಸ್ ಆಫ್ ದ ಪಂಚಾಯತ್ ರಾಜ್. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಹಣಕಾಸು ವಿಕೇಂದ್ರೀಕರಿಸಲು ರೂಪಿಸಿದಂತಹ ಸಮಿತಿ ಇದು. ಇದರ ಶಿಫಾರಸು ಪಂಚಾಯತ್ಗಳು ಭೂಕಂದಾಯ ಮತ್ತು ಮನೆ ತೆರಿಗೆ ವಸೂಲು ಮಾಡಲು ಶಿಫಾರಸು ಮಾಡ್ತದೆ. ಮತ್ತೆ ಪಂಚಾಯತ್ ರಾಜ್ ಫೈನಾನ್ಸ್ ಕಾರ್ಪೊರೇಷನ್ ಅನ್ನ ರಚಿಸಲು ಶಿಫಾರಸು, ಪಂಚಾಯತ್ಗಳು ಜನರಿಗೆ ಹೊರೆಯಾಗದಂತೆ ತೆರಿಗೆ ಸಂಗ್ರಹಿಸಲು ಶಿಫಾರಸನ್ನ ಮಾಡ್ತದೆ. ಮುಂದೆ ಅಶೋಕ್ ಮೆಹ್ತಾ ಕಮಿಟಿ 1977 ಪ್ರಧಾನಿ ಮುರಾರ್ಜಿ ದೇಸಾಯಿಯವರ ನೇತೃತ್ವದಲ್ಲಿ ಸರ್ಕಾರ ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಬಲಗೊಳಿಸಲು 1977 ಡಿಸೆಂಬರ್ನಲ್ಲಿ ಅಶೋಕ್ ಮೆಹ್ತಾ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗ್ತದೆ. ಈ ಆಯೋಗವು ತನ್ನ ವರದಿಯನ್ನ 1978 ಆಗಸ್ಟ್ನಲ್ಲಿ ನೀಡ್ತದೆ. ಇದು 3 ಹಂತದ ಪಂಚಾಯತ್ಗಳ ಬದಲು 2 ಹಂತದ ಪಂಚಾಯತಿಗೆ ಶಿಫಾರಸನ್ನ ನೀಡ್ತದೆ. ಅವುಗಳೆಂದರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಮತ್ತೆ ಗ್ರಾಮ ಮಟ್ಟದಲ್ಲಿ ಮಂಡಲ ಪಂಚಾಯತ್ ಶಿಫಾರಸು ಮಾಡ್ತದೆ. ಅಂದ್ರೆ ತಾಲೂಕು ಮಟ್ಟದಲ್ಲಿ ಅಥವಾ ಮಿಡ್ ಲೆವೆಲ್ ಅಲ್ಲಿ ಯಾವುದೇ ಆದಂತ ಒಂದು ಪಂಚಾಯತನ್ನ ಇದು ಶಿಫಾರಸು ಮಾಡಲ್ಲ. ಹಾಗಾದ್ರೆ ಬಲವಂತರಾಯ್ ಮೆಹ್ತಾ ಕಮಿಟಿ 3 ಹಂತದ್ದಾದ್ರೆ ಅಶೋಕ್ ಮೆಹ್ತಾ ಕಮಿಟಿ 2 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಿಫಾರಸನ್ನ ನೀಡ್ತದೆ. ಮುಂದೆ GVK ರಾವ್ ಕಮಿಟಿ ಇದನ್ನ 1985ರಲ್ಲಿ ಸ್ಥಾಪನೆ ಮಾಡಲಾಗ್ತದೆ. GVK ರಾವರ ಅಧ್ಯಕ್ಷತೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಬಡತನ ನಿರ್ಮೂಲನೆ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಯೋಜನಾ ಆಯೋಗವು 1985ರಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗ್ತದೆ. ಇದರ ಶಿಫಾರಸು ಇದು ಅಧಿಕಾರಿಶಾಹಿಗಳ ಪಾಲ್ಗೊಳ್ಳುವಿಕೆಯನ್ನ ಕಡಿಮೆ ಮಾಡಬೇಕಂತ ಶಿಫಾರಸು ಮಾಡ್ತದೆ. ಮುಂದೆ LM ಸಿಂಘ್ವಿ ಕಮಿಟಿ ಪಂಚಾಯತ್ ರಾಜ್ ಬಗ್ಗೆ ಅಧ್ಯಯನ ಮಾಡಲು ಮತ್ತು ಪುನಶ್ಚೇತನಗೊಳಿಸಲು ಅಂದಿನ ಪ್ರಧಾನಿ ರಾಜೀವ್ ಗಾಂಧಿಯವರು ಸಿಂಘ್ವಿಯವರ ನೇತೃತ್ವದಲ್ಲಿ 1986 ಜೂನ್ರಂದು ಇದನ್ನು ರಚಿಸಲಾಗ್ತದೆ. ಈ ಆಯೋಗವು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನದ ಒಂದು ಸ್ಥಾನಮಾನವನ್ನ ಕೊಡಬೇಕು ಅಂತ ಶಿಫಾರಸನ್ನ ಮಾಡ್ತದೆ.
ಮುಂದೆ PK ತುಂಗನ್ ಕಮಿಟಿ, ಇದು 1988. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಬಲಗೊಳಿಸುವ ಉದ್ದೇಶದಿಂದ ಈ ಸಮಿತಿಯನ್ನ ನೇಮಕ ಮಾಡಲಾಗ್ತದೆ. ಈ ಸಮಿತಿಯು ಪಂಚಾಯತ್ ರಾಜ್ಗಳಿಗೆ ಸಂವಿಧಾನಾತ್ಮಕ ಮನ್ನಣೆ ನೀಡಬೇಕಂತ ಶಿಫಾರಸನ್ನ ಮಾಡ್ತದೆ. ಮುಂದೆ VN ಗಾಡ್ಗಿಲ್ ಕಮಿಟಿ, ಪಂಚಾಯತ್ ರಾಜ್ ವ್ಯವಸ್ಥೆಗಳಿಗೆ ಅಥವಾ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡುವ ಸಂಬಂಧ ಪಂಚಾಯತ್ಗಳ ಸ್ವರೂಪಗಳಿಗೆ ಸಂಬಂಧಿಸಿದಂತೆ ರೂಪುರೇಷೆ ರೂಪಿಸಲು VN ಗಾಡ್ಗಿಲ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸಮಿತಿಯನ್ನು ನೇಮಿಸಲಾಗ್ತದೆ. ಈ ಆಯೋಗವು 3 ಹಂತದ ಪಂಚಾಯತ್ ಸ್ಥಾಪನೆ ಮತ್ತು 5 ವರ್ಷ ಅವಧಿ ನಿಗದಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳೆಯರಿಗೆ ಮೀಸಲು ಒದಗಿಸುವಂತೆ ಶಿಫಾರಸು ಮಾಡ್ತದೆ. ಸೊ ಹಾಗಾದ್ರೆ ಮೀಸಲಾತಿಯ ಬಗ್ಗೆ ಹೇಳುವಂತಹ ಕಮಿಟಿ ಬಂದ್ಬಿಟ್ಟು VN ಗಾಡ್ಗಿಲ್ ಕಮಿಟಿ 1988. ಮುಂದೆ ಈ ಕಮಿಟಿಗಳ ಶಿಫಾರಸಿನ ಆಧಾರದ ಮೇಲೆ ರಾಜೀವ್ ಗಾಂಧಿಯವರು 64ನೇ ಸಂವಿಧಾನದ ತಿದ್ದುಪಡಿ, ಮುಖ್ಯವಾಗಿ LN ಸಿಂಘ್ವಿ ಮತ್ತು VN ಗಾಡ್ಗಿಲ್ ಅವರ ಕಮಿಟಿಯ ಆಧಾರದ ಮೇಲೆ ರಾಜೀವ್ ಗಾಂಧಿಯವರು 64ನೇ ಸಂವಿಧಾನಕ ತಿದ್ದುಪಡಿಯನ್ನ ಸಂಸತ್ನಲ್ಲಿ ಮಂಡನೆ ಮಾಡ್ತಾರೆ. ಆದರೆ ಅದು ರಾಜ್ಯಸಭೆಯಲ್ಲಿ ಅಂಗೀಕಾರವಾಗುವುದಿಲ್ಲ. ಹಾಗಾಗಿ 73ನೇ ಸಂವಿಧಾನಕ ತಿದ್ದುಪಡಿ ಮಸೂದೆಯನ್ನ ಮತ್ತೆ ಸಂವಿಧಾನದಲ್ಲಿ ಮಂಡನೆ ಮಾಡ್ತಾರೆ 1992 ಡಿಸೆಂಬರ್ 22ರಂದು. ಇದು ಲೋಕಸಭೆಯಲ್ಲಿ ಅಂಗೀಕಾರವಾದ ನಂತರ ರಾಜ್ಯಸಭೆಯಲ್ಲೂ ಸಹ ಅಂಗೀಕಾರವಾಗಿ ಇದು ಕಾಯ್ದೆ ಆಗಿ ಮಾರ್ಪಾಡಾಗಿ 1993 ಏಪ್ರಿಲ್ 24ರಂದು ಭಾರತದಲ್ಲಿ ಜಾರಿಗೆ ಬರ್ತದೆ. ಆದರೆ ಕರ್ನಾಟಕದಲ್ಲಿ ಜಾರಿಗೆ ಬಂದದ್ದು 1993 ಮೇ 10. ಮುಂದೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತ ನಾವು ಪ್ರತಿ ವರ್ಷ ಏಪ್ರಿಲ್ 24 ಆಚರಣೆ ಮಾಡ್ತೀವಿ. 2010ರಿಂದ ಇದನ್ನ ಆಚರಣೆ ಮಾಡ್ತಾ ಬಂದಿದ್ದೀವಿ. 2023 ಏಪ್ರಿಲ್ 24ರಂದು ಮಧ್ಯಪ್ರದೇಶದ ರೇವಾದಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವದ ಭಾಗವಾಗಿ ಭಾರತ ಸರ್ಕಾರ, ಪಂಚಾಯತ್ ರಾಜ್ ಸಚಿವಾಲಯವು ಮಧ್ಯಪ್ರದೇಶದ ಸರ್ಕಾರದ ಸಹಯೋಗದೊಂದಿಗೆ ಆಜಾದಿ ಕಾ ಅಮೃತ್ ಮಹೋತ್ಸವದ ಸಮಾವೇಶಿ ವಿಕಾಸ್ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಈ ಸಂದರ್ಭದಲ್ಲಿ ಪಂಚಾಯತ್ ದಿನವನ್ನ ಸುಸ್ಥಿರ ಪಂಚಾಯತ್, ಆರೋಗ್ಯಕರ ಸಮೃದ್ಧಿ ನೀರು, ಸ್ವಚ್ಛ ಮತ್ತು ಹಸಿರು ಗ್ರಾಮ ನಿರ್ಮಿಸುವುದು ಎಂಬ ಧ್ಯೇಯವಾಕ್ಯದೊಂದಿಗೆ ಆಚರಿಸಲಾಗ್ತದೆ. ಸೊ ಈ ವರ್ಷ 2024ರಲ್ಲಿ ಎಲ್ಲಿ ಆಚರಣೆ ಮಾಡಲಾಗ್ತದೆ ಮತ್ತು ಧ್ಯೇಯವಾಕ್ಯ ಏನು ಅಂತ ನೋಟ್ ಮಾಡಿ ಇಟ್ಕೊಳ್ಳಿ. ಅಥವಾ ಇನ್ನು ಫ್ಯೂಚರಲ್ಲಿ ನಾವು ಏಪ್ರಿಲ್ ತಿಂಗಳ ಮಾಸಪತ್ರಿಕೆಯನ್ನು ವಿಶ್ಲೇಷಣೆ ಮಾಡುವಾಗ ಅದನ್ನು ನೋಡೋಣ. ಮುಂದೆ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ 1902ರಲ್ಲಿ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ 2 ಕಾಯ್ದೆ, ಇದು ಜಿಲ್ಲಾ ಮಂಡಳಿ, ತಾಲೂಕು ಮಂಡಳಿ ಮತ್ತು ಪಂಚಾಯತ್ ಸಂಘಟನೆಗೆ 3 ಹಂತದ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದಿತ್ತು. ನಂತರ ದಿ ಮೈಸೂರು ಲೋಕಲ್ ಬೋರ್ಡ್ ಅಂಡ್ ವಿಲೇಜ್ ಪಂಚಾಯತ್ ರೆಗ್ಯುಲೇಷನ್ ಆಕ್ಟ್ 1918 ಜಾರಿಗೆ ಬಂದಿತ್ತು. ಮುಂದೆ ಸ್ವಾತಂತ್ರ್ಯದ ನಂತರ ಪಂಚಾಯತ್, ಇದು ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಇದ್ದಂಥ ಪಂಚಾಯತ್ ರಾಜ್ ಅಥವಾ ಡಿಸೆಂಟ್ರಲೈಸೇಷನ್, ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್ ಆಡಳಿತದಲ್ಲಿ ಇರುವಂಥ ವ್ಯವಸ್ಥೆಗಳನ್ನು ನೋಡಿದ್ವಿ. ಸ್ವಾತಂತ್ರ್ಯದ ನಂತರ ಪಂಚಾಯತ್ ರಾಜ್ ವ್ಯವಸ್ಥೆಯ ಬೆಳವಣಿಗೆ ಕರ್ನಾಟಕದಲ್ಲಿ ಹೇಗಿತ್ತು ಅಂತ ನೋಡೋದಾದ್ರೆ, ವೆಂಕಟಪ್ಪ ಸಮಿತಿ 1949ರಲ್ಲಿ ಇದನ್ನು ನೇಮಕ ಮಾಡಲಾಗ್ತದೆ. ಇದು 1950ರಲ್ಲಿ ತನ್ನ ವರದಿಯನ್ನು ನೀಡ್ತದೆ. ಇದು 2 ಹಂತದ ಗ್ರಾಮೀಣ ಆಡಳಿತ ವ್ಯವಸ್ಥೆಗೆ ಶಿಫಾರಸು ಮಾಡ್ತದೆ. ಹೇಗೆ ಅಶೋಕ್ ಮೆಹ್ತಾ ಕಮಿಟಿ 2 ಹಂತದ ಗ್ರಾಮೀಣ ವ್ಯವಸ್ಥೆಗೆ ಶಿಫಾರಸನ್ನು ಮಾಡ್ತಿದೆ, ಸಿಮಿಲರ್ಲಿ ವೆಂಕಟಪ್ಪ ಸಮಿತಿಯು ಸಹ 2 ಹಂತದ ಗ್ರಾಮೀಣ ಆಡಳಿತ ವ್ಯವಸ್ಥೆಗೆ ಶಿಫಾರಸನ್ನು ಮಾಡ್ತದೆ. ಮುಂದೆ DH ಚಂದ್ರಶೇಖರಯ್ಯ ಸಮಿತಿ 1953ರಲ್ಲಿ ನೇಮಕ ಮಾಡಿ 1954ರಲ್ಲಿ ಇದು ವರದಿಯನ್ನು ಸಲ್ಲಿಸುತ್ತದೆ. ಇದು 3 ಹಂತದ ಸ್ಥಳೀಯ ಸರ್ಕಾರಗಳ ರಚನೆಗೆ ಶಿಫಾರಸನ್ನು ಮಾಡ್ತದೆ. ನೆಕ್ಸ್ಟ್ ಬಲವಂತರಾಯ್ ಮೆಹ್ತಾ ಕಮಿಟಿ ಶಿಫಾರಸು ಅಳವಡಿಕೆ ಮಾಡಲಾಗ್ತದೆ. ದಿ ಮೈಸೂರು ವಿಲೇಜ್ ಪಂಚಾಯತ್ ಅಂಡ್ ಲೋಕಲ್ ಆಕ್ಟ್ 1959 ನವೆಂಬರ್ನಲ್ಲಿ 3 ಹಂತದ ಪಂಚಾಯತ್ಗಳಾದಂಥ ಗ್ರಾಮ ಪಂಚಾಯಿತಿ, ತಾಲೂಕು ಅಭಿವೃದ್ಧಿ ಮಂಡಳಿ ಮತ್ತು ಜಿಲ್ಲಾ ಅಭಿವೃದ್ಧಿ ಮಂಡಳಿಯನ್ನು ರಚನೆ ಮಾಡಲಾಗ್ತದೆ. ನೆಕ್ಸ್ಟು ಕೊಂಡಜ್ಜಿ ಬಸಪ್ಪ ಸಮಿತಿ ನೇಮಕ 1962. ಇದು 1963ರಲ್ಲಿ ತನ್ನ ವರದಿಯನ್ನು ಸಲ್ಲಿಸುತ್ತದೆ. ಜಿಲ್ಲಾ ಅಭಿವೃದ್ಧಿ ಮಂಡಳಿಗೆ ಪರ್ಯಾಯವಾಗಿ ಜಿಲ್ಲಾ ಪರಿಷತ್, ಗ್ರಾಮಗಳ ಹಂತದಲ್ಲಿ ಗ್ರಾಮ ಸಭಾ ಪರಿಕಲ್ಪನೆ ಮತ್ತು ನ್ಯಾಯ ಪಂಚಾಯತಿಗಳ ಸ್ಥಾಪನೆಗೆ ಸಲಹೆಯನ್ನು ನೀಡುತ್ತದೆ ಈ ಕೊಂಡಜ್ಜ ಬಸಪ್ಪ ಸಮಿತಿ. ಮುಂದೆ ಅಶೋಕ್ ಮೆಹ್ತಾ ಸಮಿತಿ, ಇದು 2 ಹಂತದ ಪಂಚಾಯತ್ ಅಳವಡಿಕೆಗೆ ಶಿಫಾರಸನ್ನು ಮಾಡ್ತದೆ. ಕರ್ನಾಟಕ ಜಿಲ್ಲಾ ಪರಿಷತ್, ತಾಲೂಕು ಪಂಚಾಯತ್ ಸಮಿತೀಸ್ ಮತ್ತು ಮಂಡಳ ಪಂಚಾಯತ್ ಮತ್ತು ನ್ಯಾಯ ಪಂಚಾಯತ್ ಕಾಯ್ದೆ 1983. 1983ರಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂಥ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಗಳಾಗಿರ್ತಾರೆ. ಸೊ
ನಿಮಗೆ ಕೆಲವೊಂದ್ಸತಿ ಕರ್ನಾಟಕ ಜಿಲ್ಲಾ ಪರಿಷತ್, ತಾಲೂಕು ಪಂಚಾಯತ್ ಸಮಿತೀಸ್ ಮತ್ತು ಮಂಡಲ್ ಪಂಚಾಯತ್ ಮತ್ತು ನ್ಯಾಯ ಸಮಿತಿ ಕಾಯ್ದೆ 1983 ಆದಂಥ ಸಂದರ್ಭದಲ್ಲಿ ಅಂದಿನ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಿದ್ರು ಅಂತ ಕೇಳಿದ್ರೆ ರಾಮಕೃಷ್ಣ ಹೆಗಡೆಯವರು. ಸೊ ಇವರ ನೇತೃತ್ವದಲ್ಲಿ 1983ರಲ್ಲಿ ಈ ಮಸೂದೆಯನ್ನು ಮಂಡಿಸಿ 1984ರಲ್ಲಿ ವಿಧಾನಮಂಡಲದಲ್ಲಿ ಅಂಗೀಕಾರ ಪಡೆಯಿತು. ಈ ಮಸೂದೆಯನ್ನ ರಾಷ್ಟ್ರಪತಿಗಳ ಅನುಮೋದನೆಗೆ ಕಳಿಸಲಾಗಿತ್ತು. 1985ರ ಜುಲೈ 10ರಂದು ರಾಷ್ಟ್ರಪತಿಗಳು ಸಹಿ ಮಾಡಿದ ನಂತರ 1985 ಆಗಸ್ಟ್ 14ರಂದು ರಾಜ್ಯಾದ್ಯಂತ ಜಾರಿಗೆ ಬಂದಿತು. ಈ ಕಾಯ್ದೆಯು ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಅಬ್ದುಲ್ ನಜೀರ್ ಸಾಹೇಬ್ ಅವರು ಪಂಚಾಯತ್ ರಾಜ್ ಸಚಿವರಾಗಿದ್ದರು. ಮುಂದೆ 73ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಕಾಯ್ದೆ ಅಳವಡಿಕೆ ಮಾಡಲಾಗ್ತದೆ. ದೇಶಾದ್ಯಂತೆಯೇ ಜಾರಿಗೆ ಬಂದಂಥ 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆಯನ್ನ ಕರ್ನಾಟಕದಲ್ಲಿ ವೀರಪ್ಪ ಮೊಯ್ಲಿ ಸರ್ಕಾರ, ಇದು 1993, ಅಲ್ಲಲ್ಲಿಗೆ ಒಂದು 10 ವರ್ಷ ಆದ ನಂತರ, ಓಕೆ, 1973ರಲ್ಲಿ ಕರ್ನಾಟಕ ರೀನೇಮ್ ಆಗುತ್ತೆ. ಅಂದರೆ ಮೈಸೂರು ರಾಜ್ಯ ಇದ್ದಿದ್ದು ಕರ್ನಾಟಕ ಅಂತ. ಅದಾದ 10 ವರ್ಷಕ್ಕೆ ನಮ್ಮದೇ ಆದಂಥ ಒಂದು ಪಂಚಾಯತ್ ಆ್ಯಕ್ಟನ್ನು ನಾವು ಜಾರಿಗೆ ತರ್ತೀವಿ. ಅದು 1985 ಆಗಸ್ಟ್ 14ರಂದು ಜಾರಿಗೆ ಬರ್ತಿದೆ. ಅದರ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆಗಿರ್ತಾರೆ. ಇದಾದ 10 ವರ್ಷದ ನಂತರ 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆಯನ್ನು ಕರ್ನಾಟಕದಲ್ಲಿ ಅಳವಡಿಕೆ ಮಾಡಲಾಗ್ತದೆ. ನೋಡಿ, ಇಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಜಾರಿಗೆ ತಂದಿತು. ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮವು ವಿಧಾನಮಂಡಲದಲ್ಲಿ ಅಂಗೀಕಾರ ಪಡೆದು 1993 ಏಪ್ರಿಲ್ 30ರಂದು ರಾಜ್ಯಪಾಲರಿಂದ ಅಂಕಿತ ಪಡೆದು 1993 ಮೇ 10ರಂದು ಜಾರಿಗೆ ಬಂದಿತು. ಈ ಕಾಯ್ದೆಯು ಜಾರಿಗೆ ಬಂದಾಗ ಕರ್ನಾಟಕದ ರಾಜ್ಯಪಾಲರು ಖುರ್ಷೀದ್ ಅಲಂ ಖಾನ್, ಮುಖ್ಯಮಂತ್ರಿಗಳು ವೀರಪ್ಪ ಮೊಯ್ಲಿ ಆಗಿರ್ತಾರೆ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಬಂದ್ಬಿಟ್ಟು M.Y. ಘೋರ್ಪಡೆ. ಮತ್ತೆ ರಾಜ್ಯದ ಸರ್ವಾಂಗೀಣ ಬೆಳವಣಿಗೆ ಅಗತ್ಯ ಯೋಜನೆ ರೂಪಿಸಲು 1993ರಲ್ಲಿ KSPB ಸ್ಥಾಪನೆಯನ್ನ ಮಾಡಲಾಗ್ತದೆ. ಕರ್ನಾಟಕ ಸ್ಟೇಟ್ ಪ್ಲಾನಿಂಗ್ ಬೋರ್ಡ್. ಸೊ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಪ್ರಸ್ತುತವಾಗಿ ಇದನ್ನ ಏನಂತ ರೀನೇಮ್ ಮಾಡಿದ್ದಾರೆ ಅಂತ. ಸೊ 2 ಸತಿ 2021-22ರಲ್ಲಿ 2 ಸತಿ ರೀನೇಮ್ ಮಾಡ್ತಾರೆ. ಒಂದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರುವ ಸಂದರ್ಭದಲ್ಲಿ ಮತ್ತು ಬಸವರಾಜ ಬೊಮ್ಮಾಯಿ ಇರುವಂತಹ ಸಂದರ್ಭದಲ್ಲಿ ಒಂದು ವರ್ಷ ಅಂತರದಲ್ಲೇ 2 ಸತಿ ರೀನೇಮ್ ಮಾಡ್ತೇವೆ. ಪ್ರಸ್ತುತವಾಗಿ ಕರ್ನಾಟಕದ ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ ಅನ್ನ ಏನಂತ ರೀನೇಮ್ ಮಾಡಿದ್ದಾರೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ರಮೇಶ್ ಕುಮಾರ್ ಸಮಿತಿ. ಪಂಚಾಯತ್ ರಾಜ್ ವ್ಯವಸ್ಥೆಗೆ ಬದಲಾವಣೆ ತರಲು ವಿಧಾನಸಭಾದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಯಿತು. ಈ ಸಮಿತಿಯು ನೀಡಿದ ಶಿಫಾರಸಿನ ಅನ್ವಯ 2015ರಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮವನ್ನು ತಿದ್ದುಪಡಿ ಮಾಡಲಾಯಿತು. ಮುಂದೆ 1993ರ ಕರ್ನಾಟಕ ಪಂಚಾಯತ್ ರಾಜ್ನ ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ, ಈ ಅಧಿನಿಯಮವು 18 ಅಧ್ಯಾಯಗಳನ್ನು, 321 ಪ್ರಕರಣಗಳನ್ನು, 4 ಅನುಸೂಚಿಗಳನ್ನು ಹೊಂದಿದೆ. 3 ಹಂತದ ಪಂಚಾಯತ್ ವ್ಯವಸ್ಥೆ: ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್. ಗ್ರಾಮ ಪಂಚಾಯತ್ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ, ಗ್ರಾಮ ಪಂಚಾಯಿತಿ ದೇಶದ ಪ್ರತಿ 400 ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನನ್ನ ಹೊಂದಲು ಅವಕಾಶ ನೀಡಲಾಗಿದೆ. ಮಹಿಳೆಯರಿಗೆ ಪಂಚಾಯಿತಿಯಲ್ಲಿ 50ರಷ್ಟು ಮೀಸಲಾತಿ. ಮತ್ತೆ ಪಂಚಾಯಿತಿ ಸದಸ್ಯರ ಅಧಿಕಾರಾವಧಿ 5 ವರ್ಷಗಳು. ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಲು ಕನಿಷ್ಠ ಅರ್ಹತಾ ವಯಸ್ಸು 21 ವರ್ಷಗಳಾಗಿರ್ತದೆ. ಕನ್ಫ್ಯೂಸ್ ಆಗಬೇಡಿ, ವೋಟ್ ಮಾಡೋದಕ್ಕೆ 18 ವರ್ಷ, ಎಲೆಕ್ಷನ್ಗೆ ನಿಲ್ಬೇಕಂದ್ರೆ 21 ವರ್ಷ. ಸೊ ಈ ಮುಂಚೆನೂ ವೋಟ್ ಮಾಡೋದಕ್ಕೆ 21 ವರ್ಷ ಇತ್ತು. ಇದನ್ನ 61ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟಲ್ಲಿ 18 ವರ್ಷ ಅಂತ ಕಡಿಮೆ ಮಾಡಿದ್ದಾರೆ. ಮುಂದೆ ಗ್ರಾಮ ಪಂಚಾಯಿತಿಯ ದೈನಂದಿನ ಆಡಳಿತ ನಿರ್ವಹಣೆಗೆ ಓರ್ವ ಪಂಚಾಯತ್ ಅಧಿಕಾರಿ, PDO, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಇತರ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗ್ತದೆ. ಮುಂದೆ ಗ್ರಾಮ ಪಂಚಾಯಿತಿಯ 3 ಘಟಕಗಳನ್ನು ನೋಡೋದಾದ್ರೆ, ಜನವಸತಿ ಸಭಾ, ವಾರ್ಡ್ ಸಭಾ, ಗ್ರಾಮ ಸಭಾ. ತಾಲೂಕು ಪಂಚಾಯತ್ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ, ತಾಲೂಕು ಪಂಚಾಯತಿಗೆ ತಾಲೂಕು ಜನಸಂಖ್ಯೆಯ ಆಧಾರದ ಮೇಲೆ ಪ್ರತಿ 10,000 ಜನರಿಗೆ ಒಬ್ಬ ಪ್ರತಿನಿಧಿಯನ್ನ ಆಯ್ಕೆ ಮಾಡಲಾಗ್ತದೆ. ಅಧಿಕಾರಾವಧಿ 5 ವರ್ಷ. ತಾಲೂಕು ಪಂಚಾಯತ್ಗೆ ಸ್ಪರ್ಧಿಸಲು ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು. ತಾಲೂಕು ಪಂಚಾಯತಿಕ ದೈನಂದಿನ ಆಡಳಿತ ನಿರ್ವಹಣೆಗಾಗಿ ಸರ್ಕಾರದಿಂದ ಕಾರ್ಯನಿರ್ವಹಣಾಧಿಕಾರಿ ಅಥವಾ AO ಅನ್ನು ನೇಮಿಸ್ತಾರೆ. ಮತ್ತೆ ಇವರೊಂದಿಗೆ ಇತರ ಅಧಿಕಾರಿಗಳು ಕೂಡ ಕಾರ್ಯನಿರ್ವಹಣೆ ಮಾಡ್ತಾರೆ. ಮುಂದೆ ಜಿಲ್ಲಾ ಪಂಚಾಯಿತಿ ಬಗ್ಗೆ.
ಜಿಲ್ಲಾ ಪಂಚಾಯತಿಗೆ 40,000 ಜನರಿಗೆ ಒಬ್ಬ ಪ್ರತಿನಿಧಿಯನ್ನ ಆಯ್ಕೆ ಮಾಡಲಾಗ್ತದೆ. ಜಿಲ್ಲಾ ಪಂಚಾಯತ್ ಸದಸ್ಯರ ಅವಧಿ 5 ವರ್ಷ. ಜಿಲ್ಲಾ ಪಂಚಾಯತಿಯ ದೈನಂದಿನ ಆಡಳಿತ ನಿರ್ವಹಣೆಗಾಗಿ ಸರ್ಕಾರದಿಂದ ಮುಖ್ಯ ಕಾರ್ಯನಿರ್ವಾಹಕ ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ನ ನೇಮಕ ಮಾಡಲಾಗ್ತದೆ. ಈ ಸಿಇಒ ಅವರು ಜಿಲ್ಲಾಧಿಕಾರಿಗಿಂತ ಕಡಿಮೆ ದರ್ಜೆಯಲ್ಲದವರ ಅಧಿಕಾರಿಯಾಗಿದ್ದು ಜಿಲ್ಲಾ ಪಂಚಾಯತಿಯ ಆಡಳಿತದ ಮುಖ್ಯಸ್ಥರಾಗಿರುತ್ತಾರೆ. ಮುಂದೆ ಕರ್ನಾಟಕದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳು, ಲೋಕಲ್ ಬಾಡೀಸ್ ಇನ್ ಕರ್ನಾಟಕವನ್ನು ನೋಡೋದಾದ್ರೆ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರ ಪಾಲಿಕೆ. ಟೌನ್ ಪಂಚಾಯತ್ ಇದು 10,000ದಿಂದ 20,000 ಜನಸಂಖ್ಯೆಯುಳ್ಳಂತಹ ಪಟ್ಟಣಗಳಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗ್ತದೆ. ಮುನಿಸಿಪಾಲಿಟಿಗಳು ಪುರಸಭೆ ಆಡಳಿತದಲ್ಲಿ 2 ವಿಧ ಇರ್ತದೆ. ಒಂದು ಟೌನ್ ಮುನಿಸಿಪಲ್ ಕೌನ್ಸಿಲ್ ಮತ್ತು ಸಿಟಿ ಮುನಿಸಿಪಲ್ ಕೌನ್ಸಿಲ್. 20,000ಕ್ಕಿಂತ ಹೆಚ್ಚು ಮತ್ತು 50,000ಕ್ಕಿಂತ ಕಡಿಮೆ ಇರುವಂತಹ ಸಂಖ್ಯೆ ಇರುವಂತಹ ಸಿಟಿಗಳಲ್ಲಿ ಟೌನ್ ಮುನಿಸಿಪಲ್ ಕೌನ್ಸಿಲ್ಗಳನ್ನು ಮತ್ತು 50,000ಕ್ಕಿಂತ ಹೆಚ್ಚು 3 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವಂತಹ ಸಿಟಿಗಳಲ್ಲಿ ಸಿಟಿ ಮುನಿಸಿಪಾಲಿಟಿ ಮತ್ತು 3 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿದ್ದರೆ ಆ ನಗರಗಳಲ್ಲಿ ಸಿಟಿ ಕಾರ್ಪೊರೇಷನ್ಗಳನ್ನು ಎಸ್ಟಾಬ್ಲಿಷ್ ಮಾಡಲಾಗ್ತದೆ. ಕರ್ನಾಟಕ ಸರ್ಕಾರವು ಪ್ರಸ್ತುತವಾಗಿ 10 ನಗರ ಪಾಲಿಕೆಗಳನ್ನು ಮತ್ತು 1 ಬಿಬಿಎಂಪಿಯನ್ನು ಹೊಂದಿದೆ. 61 ನಗರಸಭೆಗಳು, 124 ಪುರಸಭೆಗಳು, 115 ಪಟ್ಟಣ ಪಂಚಾಯಿತಿಗಳು ಮತ್ತು 4 ಅನುಸೂಚಿ ಪ್ರದೇಶಗಳನ್ನು ಹೊಂದಿದೆ. ಮುಂದೆ ನೋಟಿಫೈಡ್ ಏರಿಯಾ ಕಮಿಟಿ ಅಥವಾ ಅನುಸೂಚಿತ ಅಥವಾ ಅಧಿಸೂಚಿತ ಪ್ರದೇಶ ಸಮಿತಿ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ, ಕೈಗಾರೀಕರಣದಿಂದ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಪಟ್ಟಣವಾಗಿದ್ದು ಮುನಿಸಿಪಾಲಿಟಿ ರಚಿಸಲು ಅಗತ್ಯವಾದ ಎಲ್ಲ ನಿಬಂಧನೆಗಳನ್ನು ಪೂರೈಸದ ಪಟ್ಟಣ ಮತ್ತು ಪ್ರದೇಶಗಳನ್ನು ಅಧಿಸೂಚಿ ಹೊರಡಿಸುವ ಮೂಲಕ ಅನುಸೂಚಿತ ಪ್ರದೇಶ ಸಮಿತಿ ಎಂದು ಕರೆಯಲಾಗ್ತದೆ. ಇದು ಸಂಪೂರ್ಣವಾಗಿ ಸರ್ಕಾರದಿಂದ ನಾಮಕರಣಗೊಂಡ ಸದಸ್ಯರನ್ನ ಒಳಗೊಂಡಿರುತ್ತದೆ. ಇದೊಂದು ಚುನಾಯಿತ ಸಂಸ್ಥೆಯಲ್ಲ. ಹಾಗಾದ್ರೆ ಪ್ರಸ್ತುತ ಕರ್ನಾಟಕದಲ್ಲಿರುವಂತಹ ಅಂತಹ 4 ನೋಟಿಫೈಡ್ ಏರಿಯಾ ಕಮಿಟಿಗಳನ್ನು ನೋಡೋದಾದ್ರೆ ಭೀಮರಾಯನಗುಡ್ಡಿ, ಹಟ್ಟಿ, ಕುದುರೆಮುಖ ಮತ್ತು ಶಹಬಾದ್. ಮುಂದೆ ಸಹಕಾರಿ ಸಂಘಗಳು ಅಥವಾ ಕೋಆಪರೇಟಿವ್ ಸೊಸೈಟೀಸ್. ಭಾರತದಲ್ಲಿ ಸಹಕಾರಿ ಚಳುವಳಿ ಕೋಆಪರೇಟಿವ್ ಮೂವ್ಮೆಂಟ್ ಇನ್ ಇಂಡಿಯಾ. ಸರ್ ಫ್ರೆಡ್ರಿಕ್ ನಿಕೋಲ್ಸನ್ ಅವರನ್ನ ಭಾರತದ ಸಹಕಾರಿ ಚಳುವಳಿಯ ಪಿತಾಮಹ ಅಂತ ಕರೆಯಲಾಗ್ತದೆ. ಇವರು 1892ರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿ ಗವರ್ನರ್ ಆಗಿದ್ದಾಗ ಯುರೋಪಿಯನ್ ಸಹಕಾರಿ ಸಂಘಗಳ ಅಧ್ಯಯನ ಮಾಡಲು ಮತ್ತು ತನ್ನ ಪ್ರಾಂತ್ಯದಲ್ಲಿ ಪರಿಚಯಿಸಲು ಪ್ರಯತ್ನಿಸಿದ್ದರು. ಈ ಸಂಬಂಧ 1895-97ರಲ್ಲಿ 2 ಸಂಪುಟಗಳ ವರದಿಯನ್ನು ಸಲ್ಲಿಸಿದರು. ಈ ಹಿನ್ನೆಲೆಯಲ್ಲಿ 1904 ಕ್ರೆಡಿಟ್ ಸೊಸೈಟಿ ಕಾಯ್ದೆ ಜಾರಿಗೆ ಬಂದಿತ್ತು. ಮುಂದೆ ದೇಶದ ಮೊದಲ ಸಹಕಾರ ಕ್ರೆಡಿಟ್ ಸೊಸೈಟಿ ಕಾಯ್ದೆ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಆಕ್ಟ್ 1904 ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ, ದೇಶದಲ್ಲಿ ಸಹಕಾರ ಚಳುವಳಿಯನ್ನು ಉತ್ತೇಜಿಸುವ ಉದ್ದೇಶದಿಂದ ಅಂದಿನ ಭಾರತದ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಕರ್ಜನ್ ಸಹಕಾರ ಕ್ರೆಡಿಟ್ ಸೊಸೈಟಿ ಕಾಯ್ದೆ 1904 ಮಾರ್ಚ್ 25ರಂದು ಅಂಗೀಕರಿಸಲಾಯಿತು. ಈ ಕಾಯ್ದೆಯು ರೈತ ವರ್ಗದ ಅಗತ್ಯತೆಗಳನ್ನು ಪೂರೈಸಲು ಜರ್ಮನಿ ಮಾದರಿಯ ಕ್ರೆಡಿಟ್ ಸೊಸೈಟಿಯನ್ನು ಸ್ಥಾಪಿಸಲು ಉದ್ದೇಶವನ್ನು ಹೊಂದಿತ್ತು. ದೇಶದ ಮೊದಲ ಸಹಕಾರ ಸಂಘದ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ 1905 ಕರ್ನಾಟಕದ ಗದಗ ಜಿಲ್ಲೆಯ ಕಣಗಿನಹಾಳ ಗ್ರಾಮದ ಕೃಷಿ ಸಾಲ ಸಹಕಾರ ಸಂಘವು ಭಾರತದ ಮೊದಲ ಸಹಕಾರಿ ಕಾನೂನಿನ ಅಡಿಯಲ್ಲಿ ರೂಪುಗೊಂಡ ಮೊದಲ ಸಹಕಾರಿ ಸಂಘವಾಗಿದೆ. ಇದನ್ನ ಶ್ರೀ ಸಿದ್ದನಗೌಡ ಸಣ್ಣರಾಮನ್ನಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಕಣಗಿನಹಾಳ ಗ್ರಾಮದವರು 2,000 ರೂಪಾಯಿಗಳ ಆರಂಭಿಕ ಷೇರು ಬಂಡವಾಳದೊಂದಿಗೆ 8 ಜುಲೈ 1905ರಂದು ಪ್ರಾರಂಭಿಸಿದರು. ಕರ್ನಾಟಕದ ಸಹಕಾರ ಚಳುವಳಿಯ ತೊಟ್ಟಿಲು ಅಂತ ನಾವು ಧಾರವಾಡವನ್ನ ಕರಿತೇವೆ. ಮುಂದೆ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ದೇಶದ ಮೊದಲ ಸಹಕಾರ ಸಂಘಗಳ ಕಾಯ್ದೆ 1912. 1904ರಲ್ಲಿ ಜಾರಿಗೆ ತಂದಂತ ಸಹಕಾರ ಕ್ರೆಡಿಟ್ ಸೊಸೈಟಿ ಕಾಯ್ದೆಯು ಸೀಮಿತ ವ್ಯಾಪ್ತಿಯನ್ನು ಹೊಂದಿದ್ದ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಸರ್ಕಾರವು 1912ರಲ್ಲಿ ಸಹಕಾರ ಸಂಘಗಳ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಇದು ಸಹಕಾರ ಸಂಘಗಳ ಕಾರ್ಯನಿರ್ವಹಿಸಲು ವಿಶಾಲ ವ್ಯಾಪ್ತಿಯನ್ನು ಹೊಂದಿತ್ತು. 1919ರಲ್ಲಿ ಸಹಕಾರ ಸಂಘಗಳನ್ನು ಪ್ರಾಂತೀಯ ಸರ್ಕಾರಗಳ ಪಟ್ಟಿಗೆ ತಂದಾಗ 1912ರ ಕಾಯ್ದೆಯು ಎಲ್ಲಾ ಪ್ರಾಂತ್ಯಗಳಿಗೆ ತಮ್ಮದೇ ಆದಂಥ ಸಹಕಾರ ಕಾಯ್ದೆಯನ್ನು ಜಾರಿಗೆ ತರಲು ಮಾದರಿಯಾಗಿದೆ. ಈ ಕಾಯ್ದೆಯನ್ವಯ 1914ರಲ್ಲಿ ಮೊದಲ ಸಹಕಾರ ಹೌಸಿಂಗ್ ಸೊಸೈಟಿಯಾದಂಥ ಮದರಾಸ್ ಸಹಕಾರ ಯೂನಿಯನ್ ಪ್ರಾರಂಭವಾಯಿತು.
ಮುಂದೆ ಮೆಕ್ಲಗೆನ್ ಸಮಿತಿ ಆನ್ ಕೋಆಪರೇಷನ್ 1914. ಸಹಕಾರ ಸಂಸ್ಥೆಗಳ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಶಿಫಾರಸು ನೀಡಲು ಸಹಕಾರ ಸಮಿತಿಯನ್ನ ಮೆಕ್ಲಗನ್ ಅವರ ನೇತೃತ್ವದಲ್ಲಿ 1914 ಅಕ್ಟೋಬರ್ನಲ್ಲಿ ನೇಮಿಸಲಾಗಿತ್ತು. ಮುಂದೆ ಭಾರತ ಸರ್ಕಾರದ ಕಾಯ್ದೆ 1919. 1919 ಭಾರತ ಸರ್ಕಾರ ಕಾಯ್ದೆಯನ್ನ ಸಹಕಾರವನ್ನು ಒಂದು ವಿಷಯವಾಗಿ ಪ್ರಾಂತ್ಯಗಳಿಗೆ ವರ್ಗಾಯಿಸಿತು. ಇದರನ್ವಯ ಮೊದಲ ಪ್ರಾಂತೀಯ ಕಾಯ್ದೆ 1925 ಬಾಂಬೆ ಸಹಕಾರ ಸಂಘಗಳ ಕಾಯ್ದೆ ಜಾರಿಗೆ ಬಂದಿತು. 1929ರಲ್ಲಿ ಅಖಿಲ ಭಾರತ ಸಹಕಾರ ಸಂಘ ಆಲ್ ಇಂಡಿಯಾ ಅಸೋಸಿಯೇಷನ್ ಆಫ್ ಕೋಆಪರೇಟಿವ್ ಇನ್ಸ್ಟಿಟ್ಯೂಟ್ ಸಹಕಾರ ಸಂಸ್ಥೆಗಳನ್ನು ಬಲಗೊಳಿಸಲು ಉದ್ದೇಶದಿಂದ ಅವುಗಳಿಗೆ ತರಬೇತಿ ಮತ್ತು ಶಿಕ್ಷಣವನ್ನು ನೀಡಲು ಅಖಿಲ ಭಾರತ ಸಹಕಾರ ಸಂಘವನ್ನು 1929ರಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ. ಮುಂದೆ ಕೋಆಪರೇಟಿವ್ ಪ್ಲಾನಿಂಗ್ ಕಮಿಟಿ 1945. ಆರ್ಥಿಕ ಯೋಜನೆಯು ಪ್ರಜಾಪ್ರಭುತ್ವೀಕರಣ ಮತ್ತು ಆರ್ಥಿಕಾಭಿವೃದ್ಧಿಯ ಪ್ರತಿಯೊಂದು ಕ್ಷೇತ್ರವನ್ನು ಪರಿಶೀಲಿಸಲು ಆರ್.ಜಿ. ಸರಯ್ಯ ಇವರ ಅಧ್ಯಕ್ಷತೆಯಲ್ಲಿ 1945ರಲ್ಲಿ ಸಹಕಾರಿ ಯೋಜನಾ ಸಮಿತಿಯನ್ನು ಸ್ಥಾಪನೆ ಮಾಡಲಾಗುತ್ತದೆ. ಮುಂದೆ ಅಮೀರ್ ಹೆಸರು ನೋಂದಣಿ 1946 ಡಿಸೆಂಬರ್ 14ರಂದು ಗುಜರಾತ್ನ ಖೇರಾ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕ ಒಕ್ಕೂಟವು ಅಮೂಲ್ ಎಂದು ಹೆಸರಲ್ಪಡುವ ಹಾಲು ಒಕ್ಕೂಟವನ್ನು ನೋಂದಾಯಿಸುತ್ತದೆ. ಅಮೂಲ್ ಇದರ ಫುಲ್ ಫಾರ್ಮ್ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್. ಮುಂದೆ ಕೋಆಪರೇಟಿವ್ ಆಫ್ಟರ್ ಇಂಡಿಪೆಂಡೆನ್ಸ್, ಇದು ಸ್ವತಂತ್ರ ಬರುವುದಕ್ಕಿಂತ ಮುಂಚೆ ಅವುಗಳ ಬೆಳವಣಿಗೆಯನ್ನು ನೋಡಿದ್ವಿ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ. ಈಗ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯದ ನಂತರ ಸಹಕಾರದ ಚಳುವಳಿಗೆ ಬಗ್ಗೆ ನೋಡೋದಾದ್ರೆ ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ಸರ್ವೆ ಕಮಿಟಿ ಅಖಿಲ ಭಾರತ ಗ್ರಾಮೀಣ ಸಾಲ ಸಮೀಕ್ಷೆ ಸಮಿತಿ 1951. ಅಖಿಲ ಭಾರತ ಗ್ರಾಮೀಣ ಸಾಲ ಸಮೀಕ್ಷೆ ಸಮಿತಿಯನ್ನ 1951ರಲ್ಲಿ ಎ.ಡಿ. ಗೋರ್ವಾಲಾರ ಅವರು ಅಧ್ಯಕ್ಷತೆಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ನೇಮಕ ಮಾಡಿತು. ಈ ಸಮಿತಿಯು 1954ರಲ್ಲಿ ವರದಿಯನ್ನು ಸಲ್ಲಿಸಿದೆ. ಈ ವರದಿಯನ್ನ ಭಾರತೀಯ ಸಹಕಾರ ಚಳುವಳಿಯ ಮ್ಯಾಗ್ನಾ ಕಾರ್ಟಾ ಮತ್ತು ಗ್ರಾಮೀಣ ಸಾಲದ ಸಮಗ್ರ ಯೋಜನೆ ಅಂತ ಕರೆಯಲಾಗ್ತದೆ. ಈ ಸಮಿತಿಯು ದೇಶದ ಯಾವ ಭಾಗದಲ್ಲಿ ಸಹಕಾರ ಸಂಸ್ಥೆಗಳು ಆವರಿಸಿಲ್ಲ ಮತ್ತು ಯಾವ ಭಾಗದಲ್ಲಿ ಆವರಿಸಿದೆ ಎಂಬುದನ್ನು ಅಧ್ಯಯನ ಮಾಡಿತು. ಈ ಸಮಿತಿಯ ವರದಿಯ ಪ್ರಕಾರ ಕೃಷಿಕ ವರ್ಗವು ಸಹಕಾರಿ ಸಂಘಗಳ ಸದಸ್ಯತ್ವದಿಂದ ಹೊರಗಿಳಿರುವುದನ್ನು ಕಂಡು ಬಂದಿತು. ಮುಂದೆ ಕೃಷಿ ಮರು ಹಣಕಾಸು ನಿಗಮ ಅಗ್ರಿಕಲ್ಚರಲ್ ರೀಫೈನಾನ್ಸ್ ಕಾರ್ಪೊರೇಷನ್ ಆಕ್ಟ್ 1963 ಕೇಂದ್ರ ಭೂ ಅಡಮಾನ ಬ್ಯಾಂಕ್ಗಳ ಮೂಲಕ ಸಹಕಾರಿ ಸಂಘಗಳಿಗೆ ದೀರ್ಘಾವಧಿ ಸಾಲ ಒದಗಿಸುವ ಉದ್ದೇಶದಿಂದ ಭಾರತ ಸರ್ಕಾರವು ಕೃಷಿ ಮರು ಹಣಕಾಸು ನಿಗಮವನ್ನು 1963ರಲ್ಲಿ ಸ್ಥಾಪಿಸಿತು. ಇದು 1975ರಲ್ಲಿ ARDC ಆಗಿ ನೇಮಕ ಅಥವಾ ಮರುನಾಮಕರಣಗೊಳ್ಳುತ್ತದೆ. ಮುಂದೆ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ 1963 ಇದು NCDC ಸಂಸ್ಥೆಯನ್ನ ಸಹಕಾರಿ ಮಾರುಕಟ್ಟೆ ಮತ್ತು ಸಹಕಾರಿ ಸಂಘಗಳ ಬೆಳವಣಿಗೆ ಉತ್ತೇಜಿಸಲು ನೇಮಕ ಮಾಡಲಾಗ್ತದೆ. ಇದನ್ನ 2002ರಲ್ಲಿ ತಿದ್ದುಪಡಿ ಮಾಡಲಾಗ್ತದೆ. ಮುಂದೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ 1965 ಕೆಲವೊಂದ್ಸತಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟು ಇಲ್ಲಿ ಸಂಸ್ಥೆಗಳನ್ನು ಮತ್ತು ಇಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತಹ ವರ್ಷವನ್ನು ಕೇಳ್ತಾರೆ. ಸೊ ವರ್ಷವನ್ನು ನೋಡ್ಕೊಳ್ಳಿ. ಈ ಸಂಸತ್ತಿನ ಕಾಯ್ದೆ ಮೂಲಕ ಸ್ಥಾಪನೆ ಮಾಡಲಾಗ್ತದೆ. ಇದರ ಕೇಂದ್ರ ಕಚೇರಿ ಗುಜರಾತ್ನ ಆನಂದ್ನಲ್ಲಿದೆ. ಸಂಸ್ಥಾಪಕ ಅಧ್ಯಕ್ಷರಾಗಿ ಡಾಕ್ಟರ್ ವರ್ಗೀಸ್ ಕುರೇನ್ ಅವರನ್ನ ಕಾರ್ಯನಿರ್ವಹಿಸಿದ್ದಾರೆ. ಈ ಸಂಸ್ಥೆಯ ಅಂಗಸಂಸ್ಥೆಯಾದಂಥ ಮದರ್ ಡೈರಿ ಕೇಂದ್ರ ಕಚೇರಿಯು ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಮುಂದೆ ನಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟನ್ನು 1981ರಲ್ಲಿ ಅಂಗೀಕರಿಸಲಾಗಿತ್ತು. ಇದು ಬ್ಯಾಂಕ್ಗಳನ್ನು ಕೃಷಿ ಮತ್ತು ಸಹಕಾರಿ ಬ್ಯಾಂಕ್ಗಳಿಗೆ ಮರು ಹಣಕಾಸು ಬೆಂಬಲವನ್ನು ನೀಡುತ್ತದೆ. 1982ರ ಜುಲೈ 12ರಂದು ಮುಂಬೈನಲ್ಲಿ ಡಾಕ್ಟರ್ ಬಿ ಶಿವರಾಮನ್ ಅವರ ಸಮಿತಿಯ ಮೇರೆಗೆ ಇದನ್ನು ಸ್ಥಾಪನೆ ಮಾಡಲಾಗ್ತದೆ. ಸೊ ಇದನ್ನು ಸ್ಥಾಪನೆ ಮಾಡಲಾದ ಸಂದರ್ಭದಲ್ಲಿ ಪಂಚವಾರ್ಷಿಕ ಯೋಜನೆ, ಎಷ್ಟನೇ ಪಂಚವಾರ್ಷಿಕ ಯೋಜನೆ ಇತ್ತು ಅಂತಂದರೆ 6ನೇ ಪಂಚವಾರ್ಷಿಕ ಯೋಜನೆ. ಮುಂದೆ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ 1984
ಬಹುರಾಜ್ಯ ಸಹಕಾರ ಸಂಘಟನೆ ಮತ್ತು ಅವುಗಳ ಕಾರ್ಯನಿರ್ವಹಣೆಯನ್ನ ಸುಲಭಗೊಳಿಸಲು ಮತ್ತು ಅವುಗಳ ಆಡಳಿತ ಏಕರೂಪತೆಯನ್ನ ತರಲು ಸಮಗ್ರ ಕೇಂದ್ರೀಯ ಶಾಸನವನ್ನ ರಚಿಸುವ ಉದ್ದೇಶದಿಂದ 1984ರಲ್ಲಿ ಈ ಕಾಯ್ದೆಯನ್ನ ಜಾರಿಗೊಳಿಸಲಾಗಿತ್ತು. ಈ ಮೂಲಕ 1942ರ ಬಹು ಘಟಕಗಳ ಸಹಕಾರ ಸಂಘದ ಕಾಯ್ದೆಯನ್ನ ರದ್ದುಪಡಿಸಿ ಬಹುರಾಜ್ಯ ಸಹಕಾರಿ ಸಂಘಗಳ ಕಾಯ್ದೆಯನ್ನ ಜಾರಿ ಮಾಡಲಾಗ್ತದೆ. ಮುಂದೆ ಎನ್.ಕೆ. ಅರ್ಧನಾರೀಶ್ವರನ್ ಸಮಿತಿ 1985. ಸಹಕಾರಿಗಳಲ್ಲಿ ಪ್ರಜಾಪ್ರಭುತ್ವ ಮತ್ತು ನಿರ್ವಹಣೆಯಲ್ಲಿ ವೃತ್ತಿಪರತೆಗಾಗಿ ಸಹಕಾರ ಕಾನೂನು ಸಮಿತಿಯನ್ನ 1985ರಲ್ಲಿ ಕೆ.ಎನ್. ಅರ್ಧನಾರೀಶ್ವರನ್ ಸಮಿತಿಯನ್ನ ನೇಮಕ ಮಾಡಲಾಗ್ತದೆ. ಮತ್ತೆ ಚೌಧರಿ ಬ್ರಹ್ಮ ಪ್ರಕಾಶ್ ಸಮಿತಿ 1990. ಜನರ ಆರ್ಥಿಕಾಭಿವೃದ್ಧಿಗೆ ಉತ್ತೇಜಿಸಲು ಸಹಕಾರ ಕ್ಷೇತ್ರದ ಬೆಳವಣಿಗೆಯನ್ನ ಮನಗಂಡ ರಾಷ್ಟ್ರೀಯ ಯೋಜನಾ ಆಯೋಗವು 1990ರಲ್ಲಿ ಚೌಧರಿ ಬ್ರಹ್ಮ ಪ್ರಕಾಶ್ ಅವರ ನೇತೃತ್ವದಲ್ಲಿ ಆಯೋಗವನ್ನ ರಚನೆ ಮಾಡಲಾಗ್ತದೆ. ಈ ಆಯೋಗವು ಮಾದರಿ ಸರ್ಕಾರಿ ಕಾಯ್ದೆಯನ್ನ ರಚಿಸಲು ಶಿಫಾರಸನ್ನು ನೀಡುತ್ತದೆ. ಇದೇ ಮಾಡೆಲ್ ಕೋಆಪರೇಟಿವ್ ಆಕ್ಟ್ 1990. ಕೇಂದ್ರ ಸರ್ಕಾರವು ದೇಶಾದ್ಯಂತ ಏಕರೂಪ ಕಾಯ್ದೆಯನ್ನ ಜಾರಿಗೆ ತರುವ ಉದ್ದೇಶದಿಂದ ಈ ಕಾಯ್ದೆಯನ್ನು 1990ರಲ್ಲಿ ರೂಪಿಸುತ್ತದೆ. ಮುಂದೆ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 2002. ಇದು ಈ ಹಿಂದೆ ಇದ್ದಂತಹ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಆಕ್ಟ್ 1984 ಇದಕ್ಕೆ ತಿದ್ದುಪಡಿ ಮಾಡಲಾಗ್ತದೆ. ಮುಂದೆ ನ್ಯಾಷನಲ್ ಕೋಆಪರೇಟಿವ್ ಪಾಲಿಸಿ 2002. ದೇಶದಲ್ಲಿ ಸಹಕಾರಿ ಸಂಘಗಳ ಸರ್ವಾಂಗೀಣ ಅಭಿವೃದ್ಧಿ ಉದ್ದೇಶಕ್ಕಾಗಿ 2002ರಲ್ಲಿ ರಾಷ್ಟ್ರೀಯ ಸಹಕಾರ ನೀತಿಯನ್ನ ಜಾರಿಗೆ ಮಾಡಲಾಗ್ತದೆ. ನೆಕ್ಸ್ಟ್ ದ ಕಂಪನೀಸ್ ಅಮೆಂಡ್ಮೆಂಟ್ ಆಕ್ಟ್ 2002. ಡಾಕ್ಟರ್ ವೈ.ಕೆ. ಅಲಾಗ್ ಅವರು ನೇತೃತ್ವದಲ್ಲಿ ಈ ಸಮಿತಿಯ ಶಿಫಾರಸಿನ ಮೇಲೆ 1956ರ ಕಂಪನಿ ಕಾಯ್ದೆಗೆ 2002ರಲ್ಲಿ ತಿದ್ದುಪಡಿ ಮಾಡಲಾಗ್ತದೆ. ನೆಕ್ಸ್ಟು 17ನೇ ಆಲ್ ಇಂಡಿಯಾ ಕೋಆಪರೇಟಿವ್ ಕಾಂಗ್ರೆಸ್, ಭಾರತ ಸಹಕಾರಿ ಕಾಂಗ್ರೆಸ್ 2023 ಜುಲೈ 1 ಮತ್ತು 2ರಂದು ಸಹಕಾರ ಸೇ ಸಮೃದ್ಧಿ ದೃಷ್ಟಿಕೋನದಲ್ಲಿ ನವದೆಹಲಿಯಲ್ಲಿ 17ನೇ ಭಾರತೀಯ ಸಹಕಾರಿ ಕಾಂಗ್ರೆಸ್ ಸಮಾವೇಶವು ಅಮೃತ್ ಕಾಲ ವೈಬ್ರೆಂಟ್ ಭಾರತಕ್ಕಾಗಿ ಸಹಕಾರದ ಮೂಲಕ ಸಮೃದ್ಧಿ ಎಂಬ ಧ್ಯೇಯವಾಕ್ಯದೊಂದಿಗೆ ಜರುಗಿತ್ತು. ಪ್ರಧಾನಿ ಮೋದಿಯವರು ಅಂತಾರಾಷ್ಟ್ರೀಯ ಸಹಕಾರಿ ದಿನವಾದಂಥ ಜುಲೈ 1ರಂದು ಇದನ್ನು ಉದ್ಘಾಟನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಪ್ರಧಾನಿಯವರು ಸಹಕಾರಿ ಮಾರ್ಕೆಟಿಂಗ್ ಮತ್ತು ಸಹಕಾರಿ ವಿಸ್ತರಣೆ ಮತ್ತು ಸಲಹಾ ಸೇವಾ ಪೋರ್ಟಲ್ಗಾಗಿ ಇ-ಕಾಮರ್ಸ್ ವೆಬ್ಸೈಟ್ ಅನ್ನ ಪ್ರಾರಂಭಿಸಿದ್ರು. ಮುಂದೆ ಕರ್ನಾಟಕದಲ್ಲಿ ಸಹಕಾರಿ ಸಂಘದ ಬೆಳವಣಿಗೆಯನ್ನು ನೋಡೋದಾದ್ರೆ 1905ರಲ್ಲಿ ದೇಶದ ಮೊದಲ ಕೃಷಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನ ಗದಗ ಜಿಲ್ಲೆಯ ಕಣಗಿನಹಾಳದಲ್ಲಿ ಸ್ಥಾಪನೆ ಮಾಡಲಾಗ್ತದೆ. 1905 ಅಕ್ಟೋಬರ್ 18ರಂದು ಮೊದಲ ಅರ್ಬನ್ ಕ್ರೆಡಿಟ್ ಸೊಸೈಟಿ ಬೆಟಗೇರಿಯಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ಪ್ರಸ್ತುತ ಗದಗ್ ಬೆಟಗೇರಿ ಭಾಗವಾಗಿದೆ. ಮತ್ತೆ 1907ರಲ್ಲಿ ಸಹಕಾರ ಮತ್ತು ಕೃಷಿ ಇಲಾಖೆ ಆರಂಭವಾಗ್ತದೆ. 1907ರಲ್ಲಿ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಅನ್ನ ಪ್ರಾರಂಭ ಮಾಡಲಾಗ್ತದೆ. 1909ರಲ್ಲಿ ಅಡಮಾನ ಬ್ಯಾಂಕ್ ಅನ್ನ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಬೆಂಗಳೂರು ನಗರದಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ಮುಂದೆ ಕರ್ನಾಟಕದಲ್ಲಿ ಸಹಕಾರಿ ಕಾಯ್ದೆ, ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ 1959. ರಾಜ್ಯಾದ್ಯಂತ ಏಕರೂಪ ಸಹಕಾರಿ ಕಾಯ್ದೆ ತರುವ ಉದ್ದೇಶದಿಂದ ಕರ್ನಾಟಕ ಸಹಕಾರಿ ಕಾಯ್ದೆ 1959 ಜಾರಿಗೆ ತರಲಾಯಿತು. ಈ ಕಾಯ್ದೆಯನ್ನ ಅನೇಕ ಬಾರಿ ತಿದ್ದುಪಡಿ ಮಾಡಲಾಗಿದೆ. ಇತ್ತೀಚೆಗೆ 2023ರಲ್ಲಿ ತಿದ್ದುಪಡಿ ಮಾಡಲಾಗಿದೆ. ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ, ಕರ್ನಾಟಕ ಸೌಹಾರ್ದ ಸಹಕಾರಿ ಆಕ್ಟ್ 1997. ಕರ್ನಾಟಕದ ಸಹಕಾರ ಕಾಯ್ದೆಗೆ ಸಮಾನಾಂತರವಾಗಿ ಕರ್ನಾಟಕ ಸೌಹಾರ್ದ ಸಹಕಾರ ಕಾಯ್ದೆಯನ್ನ 2001ರ ಜನವರಿ 1ರಂದು ರೂಪಿಸಲಾಯಿತು. 1956ರಲ್ಲಿ ಸಂಕೇಶ್ವರ ಸಕ್ಕರೆ ಕಾರ್ಖಾನೆ ರಾಜ್ಯದ ಮೊದಲ ಸಕ್ಕರೆ ಕಾರ್ಖಾನೆಯಾಗಿ ಸ್ಥಾಪನೆಗೊಂಡಿತ್ತು. 1969ರಲ್ಲಿ ಕರ್ನಾಟಕದ ಮೊದಲ ಬಾರಿಗೆ ಗ್ರಾಮೀಣ ವಿದ್ಯುತೀಕರಣ ಸೊಸೈಟಿಯು ಬೆಳಗಾವಿಯ ಹುಕ್ಕೇರಿಯಲ್ಲಿ ಪ್ರಾರಂಭವಾಯಿತು. 1974ರಲ್ಲಿ ರಾಜ್ಯ ಸಹಕಾರ ವಲಯದಲ್ಲಿ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಸ್ಥಾಪನೆಯಾಗಿತ್ತು. ಇದರ ಹಾಲಿನ ಉತ್ಪನ್ನಗಾಗಿ ನಂದಿನಿ ಎಂದು ಹೆಸರಿಡಲಾಗಿತ್ತು. ದೇಶದಲ್ಲಿ ಅಮೂಲ್ ನಂತರ ಕೆಎಂಎಫ್ 2ನೇ ಹಾಲು ಉತ್ಪಾದಕ ಸಹಕಾರ ಸಂಘವಾಗಿದೆ. ನಂದಿನಿ ಉತ್ಪನ್ನಗಳ ನೂತನ ರಾಯಭಾರಿ ನಟ ಶಿವರಾಜ್ ಕುಮಾರ್ ಅವರಾಗಿದ್ದಾರೆ. ನಂದಿನಿ ಹೆಸರಿನಲ್ಲಿ ಹಾಲು ಉತ್ಪನ್ನಗಳ ಜೊತೆಗೆ ನಂದಿನಿ ದೋಸೆ ಹಿಟ್ಟು ಪರಿಚಯಿಸಲು ಕೆಎಂಎಫ್ ಮುಂದಾಗಿದೆ. ಯಶಸ್ವಿ ಯೋಜನೆ ಬಗ್ಗೆ ನೋಡೋದಾದ್ರೆ
ಗ್ರಾಮೀಣ ಸಹಕಾರ ಸದಸ್ಯರ ಆರೋಗ್ಯ ರಕ್ಷಣಾ ಕಾರ್ಯಕ್ರಮ ಇದಾಗಿದೆ. 75 ವರ್ಷದೊಳಗಿನ ಗ್ರಾಮೀಣ ಸಹಕಾರ ಸಂಘದ ಸದಸ್ಯರಿಗೆ ಉಚಿತ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆಯನ್ನ ಈ ಯೋಜನೆಯಲ್ಲಿ ನೀಡಲಾಗ್ತದೆ. 2003 ಜೂನ್ 1ರಂದು ಅಂದಿನ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣರವರ ಅವಧಿಯಲ್ಲಿ ಇದನ್ನು ಜಾರಿಗೆ ಮಾಡಲಾಗಿತ್ತು. ನೋಂದಣಿ ಮಾಡಿಕೊಳ್ಳಲು ಸದಸ್ಯರು ನಿಗದಿತ ಮೊತ್ತವನ್ನು ಭರಿಸಬೇಕಾಗ್ತದೆ. ಕೇಂದ್ರ ಸಹಕಾರ ಸಚಿವಾಲಯ ಕೃಷಿ, ಸಹಕಾರ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಅಸ್ತಿತ್ವದಲ್ಲಿದ್ದಂಥ ಸಹಕಾರ ಮತ್ತು ಸಹಕಾರಕ್ಕೆ ಸಂಬಂಧಿಸಿದ ನಮೂದುಗಳನ್ನು ಸಹಕಾರ ಸಚಿವಾಲಯಕ್ಕೆ ವರ್ಗಾಯಿಸುವ ಮೂಲಕ 2021 ಜುಲೈ 6ರಂದು ಅಧಿಸೂಚನೆ ಹೊರಡಿಸುವ ಮೂಲಕ ಕೇಂದ್ರ ಸಹಕಾರ ಸಚಿವಾಲಯ ಸ್ಥಾಪಿಸಲಾಗಿತ್ತು. ದೇಶದ ಮೊದಲ ಸಹಕಾರ ಸಚಿವರಾಗಿ ಅಮಿತ್ ಶಾ ರವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಂದೆ ಸಹಕಾರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಭಾರತೀಯ ಸಂವಿಧಾನದ ಅಡಿಯಲ್ಲಿರುವ ಅವಕಾಶಗಳನ್ನು ನೋಡುವುದಾದ್ರೆ, ಸಂವಿಧಾನದ ಆರ್ಟಿಕಲ್ ಅಥವಾ ವಿಧಿ 19 ಕ್ಲಾಸ್ ಸಿ ಪ್ರಕಾರ ಸಹಕಾರಿ ಸಂಘಗಳನ್ನು ಕಟ್ಟುವ ಹಕ್ಕು ಮೂಲಭೂತ ಹಕ್ಕಾಗಿದೆ. ಮತ್ತು ಸಂವಿಧಾನದ 43 ಕ್ಲಾಸ್ ಬಿ ವಿಧಿಯಲ್ಲಿ ಸಹಕಾರಿ ಸಂಘಗಳ ಸಂವರ್ಧನೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸಂವಿಧಾನದ 243 ZI ಸಹಕಾರಿ ಸಂಘಗಳನ್ನು ಸ್ಥಾಪಿಸಲು ಅವಕಾಶ ಕಲ್ಪಿಸಿದೆ. ಭಾರತದಲ್ಲಿ ಸಂಸತ್ತಿನಲ್ಲಿ ಸಹಕಾರಿ ಸಂಘಕ್ಕೆ ಸಂಬಂಧಿಸಿದಂತೆ ಮಸೂದೆಯನ್ನು ಮಂಡಿಸಿ ಅಂಗೀಕಾರ ಪಡೆದು 2012 ಜನವರಿ 12ರಂದು ರಾಷ್ಟ್ರಪತಿಗಳ ಅಂಕಿತ ಪಡೆದ ನಂತರ ಸಹಕಾರಿ ಸಂಘಕ್ಕೆ ಸಂಬಂಧಿಸಿದಂತೆ 97ನೇ ಸಂವಿಧಾನಾತ್ಮಕ ತಿದ್ದುಪಡಿ ಜಾರಿಗೆ ಬಂದಿತು. ಈ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ 9B ಭಾಗವನ್ನು ಸೇರ್ಪಡೆ ಮಾಡಲಾಗಿತ್ತು. ಈ ಭಾಗವು ಸಹಕಾರ ಸಂಘಗಳಿಗೆ ಸಂಬಂಧಿಸಿದ್ದಾಗಿದೆ. 243 ZH ಇಂದ 243 ZT ವರೆಗೆ ವಿಧಿಯನ್ನು ಒಳಗೊಂಡಿದೆ. ಸಹಕಾರ ಸಂಘಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನ 97ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ಕೊಡಲಾಗಿದೆ. ಸೊ ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು 243ರಿಂದ 243O ವಿಧಿಗಳಲ್ಲಿ ಕಾಣಬಹುದು. 243P O ಆದಮೇಲೆ P ಅಲ್ವಾ, PQOR ಇದನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. 243 R ಅಥವಾ P ಇಂದ OP P ಇಂದನೇ ಅನಿಸುತ್ತೆ. 243 ZG LMNOP ದಿಸ್ ಇಸ್ P. ಓಕೆ, P ಇಂದ ಈ Z G ಆದಮೇಲೆ H. ಓಕೆ, 243 ZH ಇಂದ 243 ZT ಬಂದ್ಬಿಟ್ಟು ಕೋಆಪರೇಟಿವ್ಗೆ ಸಂಬಂಧಿಸಿದೆ. ಭಾಗ ಕೇಳಿದ್ರೆ 9B ಭಾಗ, ಅಮೆಂಡ್ಮೆಂಟ್ ಕೇಳಿದ್ರೆ 97 ಅಮೆಂಡ್ಮೆಂಟ್. ಮುಂದೆ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಸಹಕಾರಿ ಸಂಸ್ಥೆಗಳನ್ನು ನೋಡೋದಾದ್ರೆ, ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೃಷಿ ಉತ್ಪನ್ನಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮಾರುಕಟ್ಟೆ, ಸಂಗ್ರಹಣೆ, ರಫ್ತು ಮತ್ತು ಆಮದು ಕಾರ್ಯಗಳನ್ನು ಇದು ಯೋಜಿಸುತ್ತದೆ ಮತ್ತು ಉತ್ತೇಜಿಸುತ್ತದೆ. ಮುಂದೆ ನಾಫೆಡ್ ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಕೃಷಿ, ತೋಟಗಾರಿಕೆ ಮತ್ತು ಸಂಗ್ರಹಣೆ, ಮಾರಾಟವನ್ನು ಸಂಘಟಿಸುವುದು, ಉತ್ತೇಜಿಸುವುದು, ಅಭಿವೃದ್ಧಿಪಡಿಸುವುದು. ಇದನ್ನು 1958 ಅಕ್ಟೋಬರ್ 2ರಂದು ಸ್ಥಾಪನೆ ಮಾಡಲಾಗಿದೆ. ಮುಂದೆ IFFCO ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಭಾರತದ ಅತಿ ದೊಡ್ಡ ರಸಗೊಬ್ಬರ ತಯಾರಿಕಾ ಸಹಕಾರಿಯಾಗಿದ್ದು, ಇದು ನ್ಯಾನೋ DAP ಡೈ ಅಮೋನಿಯಾ ಫಾಸ್ಫೇಟ್ ಅನ್ನು ತಯಾರು ಮಾಡ್ತದೆ. ಇದು ನ್ಯಾನೋ ಯೂರಿಯಾವನ್ನು ಕೂಡ ತಯಾರಿಸಿದೆ ಮತ್ತು ದ್ರವ್ಯ ರೂಪದ ನ್ಯಾನೋ ಯೂರಿಯಾ ರಸಗೊಬ್ಬರನ್ನು ಸಹ ತಯಾರಿ ಮಾಡಲಾಗ್ತದೆ. ನೆಕ್ಸ್ಟು ಹಾರ್ಟಿಕಲ್ಚರ್ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಮಾರ್ಕೆಟ್ ಆ್ಯಂಡ್ ಪ್ರೊಸೆಸಿಂಗ್ ಸೊಸೈಟಿ HOPCOMS ತೋಟಗಾರಿಕಾ ಉತ್ಪಾದಕರ ಸಹಕಾರಿ ಮಾರುಕಟ್ಟೆ ಮತ್ತು ಸಂಸ್ಕರಣೆ ಸೊಸೈಟಿ ಮಾರುಕಟ್ಟೆಯನ್ನು ನಿರ್ವಹಿಸುವ ಮೂಲಕ ರೈತರ ಬೆಳೆಗಳಿಗೆ ಉತ್ತಮ ಬೆಲೆ ದೊರಕುವಂತೆ ಮಾಡುತ್ತದೆ. ರಾಷ್ಟ್ರೀಯ ಸಹಕಾರಿ ಸಪ್ತಾಹ 2023 ನವೆಂಬರ್ 14ರಿಂದ 20ರವರೆಗೆ ಆಚರಣೆ ಮಾಡಲಾಗಿತ್ತು. ಸೊ ಇಷ್ಟು ಈ ದಿನದ ವಿಷಯಗಳಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟಡಿ ವೆಲ್, ಬಾಯ್, ಟೇಕ್ ಕೇರ್.